ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಂದು ಅಪರೂಪದ ಕಾರ್ಯಕ್ರಮಕ್ಕಾಗಿ ನಿಮ್ಮೆದುರಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಕಂಡ ಹಲವು ಕನಸುಗಾರರಲ್ಲಿ ಒಬ್ಬರಾಗಿ ತಮ್ಮ ಕನಸನ್ನು ನನಸು ಮಾಡಿಕೊಳ್ತಾ ಇರ್ತಕ್ಕಂಥ ಹಾದಿಯಲ್ಲಿ ಮುನ್ನಡೆಯುತ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿ ಜಿಲ್ಲೆಯಾದ್ಯಂತ ಪರಿಚಿತರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಹೆಗ್ಡೆ ಅವರು ನಮ್ಮ ಮುಂದಿದ್ದಾರೆ. ಅವರೊಬ್ಬರು ಪ್ರಸೂತಿ ತಜ್ಞ ವೈದ್ಯರಾಗಿ ದಿನದ ಎಲ್ಲ ಸಮಯದಲ್ಲಿಯೂ ಮಹಿಳೆಯರಿಗೆ, ರೋಗಿಗಳಿಗೆ, ಗರ್ಭಿಣಿಯರಿಗೆ ಸಿಗ್ತಕ್ಕಂಥ ಒಬ್ಬ ವೈದ್ಯರಾಗಿ ಮೊದಲನೇ ಹಂತದಲ್ಲಿ ಅತ್ಯಂತ ಯಶಸ್ವಿ ವೈದ್ಯರು, ಜನಪ್ರಿಯ ವೈದ್ಯರು ಆಗಿದ್ದಾರೆ. ಜೊತೆಯಲ್ಲಿ ತಮ್ಮ ಇಡೀ ಆಸ್ಪತ್ರೆಯನ್ನು, ತಮ್ಮ ಸಂಸ್ಥೆಯನ್ನು ಸೇವಾ ದೃಷ್ಟಿಯಿಂದ ನಡೆಸಿದ್ದಾರೆ. ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು ವಿಶ್ವಾಸ ಜನಗಳಿಗೆ ಅಂದರೆ ಡಾಕ್ಟರ್ ಜಿ ಹೆಗ್ಡೆ ಅವರ ಆಸ್ಪತ್ರೆಗೆ ಹೋದರೆ ಸುರಳಿತ ಹೆರಿಗೆ ಆಗ್ತದೆ, ಚೆನ್ನಾಗಿರ್ತದೆ, ವಾತಾವರಣ ಚೆನ್ನಾಗಿ, ತುಂಬ ಪ್ರೀತಿಯಿಂದ ಹೆರಿಗೆ ಮಾಡಿಸಿಕೊಡ್ತಾರೆ ಅನ್ನುವಂಥ ಒಂದು ಅಪಾರವಾದಂಥ ವಿಶ್ವಾಸದಿಂದ ಪ್ರೆಗ್ನೆನ್ಸಿ ಆರಂಭದ ದಿನಗಳಿಂದನೂ ಕೂಡ ಡಾಕ್ಟರ್ ಜಿ ಹೆಗ್ಡೆ ಅವರು ಹತ್ರ ಜನ ಹೋಗ್ತಾರೆ. ಒಂದು ಸಾಧ್ಯತೆ ಅಂದರೆ ಈ ಥರ ವಿಶ್ವಾಸ ಗಳಿಸೋದಿದೆಯಲ್ಲ, ಅದು ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವೈದ್ಯರ ಒಂದು ಸಮರ್ಪಣಾ ಮನೋಭಾವ ಬೇಕಾಗ್ತದೆ. ನನ್ನ ಆಸ್ಪತ್ರೆಗೆ ಬರೋರು ನನ್ನ ತಂಗಿಯೋ ಅಕ್ಕನೋ ಅನ್ನುವಂಥ ಒಂದು ಭಾವನೆಯಿಂದ ಕೆಲಸ ಮಾಡೋರು ಬೇಕಾಗ್ತದೆ. ಹಾಗೆ ಡಾಕ್ಟರ್ ಜಿ ಹೆಗ್ಡೆ ಅವರು ಆ ರೀತಿಯಿಂದ ಯಶಸ್ವಿಯಾದರು. ಸಾರ್ವಜನಿಕ ಸೇವೆ, ರೋಗಿಗಳ ಚಿಕಿತ್ಸೆ ಮಾತ್ರವಲ್ಲ, ಸಾರ್ವಜನಿಕರ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯವನ್ನು ಪ್ರವೇಶ ಮಾಡಿದರು. ಅವರು ನಿರೀಕ್ಷಿಸಿದ ಬೆಂಬಲ ಅವರಿಗೆ ಸಿಗಲಿಲ್ಲ, ತೊಂದರೆ ಇಲ್ಲ. ಅವರು ಸೇವಾ ಮನೋಭಾವವನ್ನು ಬಿಡಲಿಲ್ಲ. ಅಲ್ಲಿಂದ ಪಾಠ ಕಲಿತರು. ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತ ಗೋರೆಗುಡ್ಡದ ಮೇಲೆ ಒಂದು PU ಕಾಲೇಜನ್ನು ಆರಂಭ ಮಾಡಿದರು. ಕಾಲೇಜು ಆದರ್ಶವಾಗಿರಬೇಕು, ಭಾರತೀಯ ಸಂಸ್ಕೃತಿಯನ್ನು ಕಲಿಸುವಾಗಿರಬೇಕು, ಪಾಠದ ಜೊತೆಗೆ ಮಕ್ಕಳ ಎಲ್ಲ ಚಟುವಟಿಕೆಗಳು ವಿಕಸನಗೊಳ್ಳುವ ರೀತಿ ವಿದ್ಯಾರ್ಥಿಗಳು ಬೆಳೆಯಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಅವರು ಆ ಸಂಸ್ಥೆಯನ್ನು ಮಾಡಿದರು. ತುಂಬ ಕಷ್ಟಪಟ್ಟು ಮಾಡಿದರು. ಅವರ ಸ್ವಂತ ಶ್ರಮದ ಬೆವರಿನ ದುಡ್ಡಿನ ಜೊತೆ ಸಾರ್ವಜನಿಕರ ದೇಣಿಗೆಯನ್ನು ಪಡೆದು ಆ ಸಂಸ್ಥೆಯನ್ನು ಮಾಡಿದ್ದಾರೆ. ಈಗಲೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಇನ್ನೂ ಒಂದು 10 ವರ್ಷ ಬೇಕು ಆ ಸಂಸ್ಥೆ ಇನ್ನೂ ಅರಳೋದಕ್ಕೆ, ಅದು ಅದರಷ್ಟಕ್ಕೆ ನಡ್ಕೊಂಡು ಸ್ವಂತ ಕಾಲ ಮೇಲೆ ನಡ್ಕೊಂಡು ಹೋಗುವಂಥ ಸ್ಥಿತಿ ಬರೋದಕ್ಕೆ. 2 ಕಾರಣ. ಒಂದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ವಾತಾವರಣ, ಬೆಂಬಲದ ಕೊರತೆ, ಬಾಯಿ ಮಾತನ್ನೇ ಮೆಚ್ಚುಗೆ ಹೊರತಾಗಿ ಬೆಂಬಲದ ಕೊರತೆ. 2ನೇಗೆ ಈ ಸರ್ಕಾರದ ಧೋರಣೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂದರೆ ಏನೋ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಂಥ ಒಂದು ವಾತಾವರಣದಲ್ಲಿ ಕೂಡ ಡಾಕ್ಟರ್ ಜಿ ಹೆಗ್ಡೆ ಅವರು ತಮ್ಮ ಸಂಸ್ಥೆಯನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಆದರ್ಶವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಡೀಟೇಲ್ನ ಅವ್ರ ಬಾಯಿಂದ ಕೇಳೋಣ ನಾವು. ಆವಾಗಲೂ ಹೇಳಿದರು, ಡಾಕ್ಟರ್ ಜಿ ಹೆಗ್ಡೆ ಅವರು ಬಂದಾಗ ಆವಾಗ ಡಾಕ್ಟರ್ MD ನಾಯ್ಕ್ ಅವರಿದ್ದರು, ಡಾಕ್ಟರ್ TT ಹೆಗ್ಡೆ ಅವರಿದ್ದರು, ಇವರೆಲ್ಲಿ ಅಂಥೇಳಿ ಅನಿಸಿತ್ತು. ಹಾಗೆ ಅವರ ಯುಗ ಮುಗಿದಾಗ ಇವರ ಯುಗ ಆರಂಭವಾಯಿತು. ಇವತ್ತು ಕುಮಟಾ ತಾಲೂಕು, ಹೊನ್ನಾವರ, ಭಟ್ಕಳ, ಹೀಗೆ ಅಂಕೋಲ, ಇಲ್ಲಿಯವರೆಗಿನ ಖ್ಯಾತಿ ಅಲ್ಲಿ ಜನ ಜಿ ಹೆಗ್ಡೆಯಲ್ಲಿ ಬರ್ತಾರೆ. ಹಾಗೆ ಅವರು ಶಾಲೆ ಮಾಡಿದಾಗಲೂ ಕೂಡ ಜನ ಪ್ರಶ್ನೆ ಮಾಡಿದರು, ಇದೆಲ್ಲ ಗುಡ್ಡದ ಮೇಲೆ ಆಗ್ತದೆ, ಇದೆಲ್ಲ ಸಾಧ್ಯ ಉಂಟು ಅನ್ನುವಂಥ. ಆದರೂ ಕೂಡ ಮಾಡಿಯೇ ಮಾಡ್ತೇನೆ ಅನ್ನುವ ಹಠ ತೊಟ್ಟು ಜಿ ಹೆಗ್ಡೆ ಅವರು ಅದು ಯಶಸ್ವಿ ಆಗಿದ್ದಾರೆ. 2ನೇದಾಗಿ ಅವರ ದೈವಭಕ್ತಿ. ಗೋರೆ ದೇವರ ಜೊತೆಗೆ ಹಾಗೂ ದೇವಿಗಿ ಸ್ವಾಮಿಗಳು ಅಲ್ಲಿಯ ದೇವರ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು, ಧರ್ಮದಲ್ಲಿ ವಿಶ್ವಾಸ ಉಳ್ಳವರು, ಹಾಗೆ ಪ್ರಾಮಾಣಿಕವಾದ ದುಡಿಮೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ 2 ಸಾಹಸಗಳು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಅವರೀಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಹಲವರು ಸೋತರು, ಹಲವರು ಸಾಧ್ಯ ಇಲ್ಲ ಅಂತಂದರು. ಆದರೂ ಕೂಡ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಅವರ ಬಹುಮುಖದ ಸೇವೆಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೇವೆ. ಜೊತೆಯಲ್ಲಿ ಈ ಜಿಲ್ಲೆಯ ಜನ, ಈ ನಾಡಿನ ಜನ, ಇವತ್ತು ತುಂಬ ಜನ ಡಾಕ್ಟರ್ಗಳು ಸಿಗ್ತಾರೆ ನಮಗೆ. ಈ ರೀತಿ ದುಡಿತಕ್ಕಂಥವ್ರು, ಸಮಾಜಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥವ್ರು ಸಿಗೋದು ಕಷ್ಟ. ಆದ್ದರಿಂದ ಡಾಕ್ಟರ್ ಜಿ ಹೆಗ್ಡೆ ಅವರನ್ನು, ಅವರ ಸಂಸ್ಥೆಗಳನ್ನು, ಅವರ ಮುಂದಿನ ಸಾಹಸವನ್ನು ಪರಿಚಯ ಮಾಡುವ ಮುಖಾಂತರವಾಗಿ ಅವರನ್ನು ಬೆಂಬಲಿಸಬೇಕು, ಅವರ ಸಾಹಸವನ್ನು ಬೆಂಬಲಿಸಬೇಕು, ನಾವೆಲ್ಲ ಒಟ್ಟಾಗಿ ಅವ್ರ ಜೊತೆ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳೋದಕ್ಕೆ ನಾನು ಬಹುಶಃ ದೀರ್ಘವಾದಂಥ ಇಂಟ್ರಡಕ್ಷನ್ ಮಾಡಿದ್ದೇನೆ. ಮಧ್ಯೆ ಬಾಯಕ್ಕೆ ಹೋಗೋದಿಲ್ಲ. ಡಾಕ್ಟರ್ ಜಿ ಹೆಗ್ಡೆ ಅವರು ತಮ್ಮ ವೈದ್ಯಕೀಯ ಅನುಭವಗಳು, ಆ ಪ್ರಯತ್ನಗಳ ಜೊತೆಯಲ್ಲಿ ಶಾಲೆ, PU ಕಾಲೇಜು, ಅಲ್ಲಿಯ ಕೆಲಸಗಳು, ಸಾಹಸಗಳು, ಯಶಸ್ಸನ್ನು ಹೇಳಿ ಒಂದಿಷ್ಟೊತ್ತು, ಒಂದು ಅರ್ಧ ವೇಳೆ, ಮತ್ತೊಂದಿಷ್ಟೊತ್ತು ವೇಳೆ ಭವಿಷ್ಯದ ಒಂದು ಕಲ್ಪನೆಗಳನ್ನು ಹೇಳಿ. ಈ ಜಿಲ್ಲೆಯಲ್ಲಿ ಕೆಲವು ಸಲ ಕನಸು ಕಾಣುವುದೇ ದೊಡ್ಡ ಶಾಪ ಅಂತಕ್ಕಂಥ ಒಂದು ಪರಿಸ್ಥಿತಿ.
ಒಂದು ಪಾಪ ಅಂತಕ್ಕಂಥ ಪರಿಸ್ಥಿತಿ ಇರುವಂಥ ವಾತಾವರಣದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನು ಮೆಚ್ಚಲೇಬೇಕು. ನುಡಿಸಿರಿ ಯಾವತ್ತೂ ನಿಮ್ಮ ಜೊತೆಗಿದೆ ಅನ್ನುವಂಥ ಮಾತನ್ನು ಹೇಳಿ ಡಾಕ್ಟರ್ ಜಿ ಹೆಗಡೆ ಅವರೇ, ನಿಮಗೆ ಸ್ವಾಗತ. ದಯವಿಟ್ಟು ತಮ್ಮ ಮಾತುಗಳನ್ನು ಆರಂಭಿಸಬೇಕು ಅಂತ ಕೇಳ್ಕೊಂಡು. ನಮಸ್ಕಾರ. ನೀವು ಪ್ರಾರಂಭದಲ್ಲಿ ಹೇಳಿದ್ರಿ 31 ವರ್ಷದ ಹಿಂದೆ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಓದ್ತಾ ಇದ್ದೆ. ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರು ಅಂತ ತಾವೆಲ್ಲರೂ ಕೇಳಿರ್ಬೋದು. ಬಹಳ ನಮ್ಮ ದೇಶದಲ್ಲಿ ಅತ್ಯಂತ ಹೆಸರಾದಂಥ ಸಂಸ್ಥೆ. ಆದರೆ ನನಗಲ್ಲಿಂದ ಹೊರಗಡೆ ಹೋಗೋದಕ್ಕೆ ತುಂಬ ಅವಕಾಶ ಇತ್ತು. ನಾನು ಆಸ್ಟ್ರೇಲಿಯಾಕ್ಕೋ ಅಮೇರಿಕಕ್ಕೋ ಇಂಗ್ಲೆಂಡಿಗೂ ಹೋಗ್ಬೋದಿತ್ತು. ನಮ್ಮ ತಂದೆದು ಒಂದೇ ಹಠ ಇತ್ತು, ಏನಪ್ಪ ಅಂದರೆ ನಾವು ಎಲ್ಲಿ ಹುಟ್ಟಿದ್ದೇವೋ, ನಮ್ಮ ತಂದೆ ತಾಯಿಗಳು ಎಲ್ಲಿದ್ದಾರೋ, ನಮ್ಮ ಪೂರ್ವಜರು ಎಲ್ಲಿದ್ದಾರೋ ಅಲ್ಲೇ ಬಂದು ಕೆಲಸ ಮಾಡಬೇಕು. ನೀವು ಹೇಳಿದಾಗೆ ಡಾಕ್ಟರ್ ಟಿ ಟಿ ಹೆಗಡೆ ಅವರು ನಮಗೆಲ್ಲ ಆವಾಗ ಒಂದು ಮಾದರಿ. ಡಾಕ್ಟರ್ ಟಿ ಟಿ ಹೆಗಡೆ ಇರ್ಬೋದು, ಡಾಕ್ಟರ್ ಎಮ್ ಡಿ ನಾಯ್ಕರು ಇರ್ಬೋದು, ಡಾಕ್ಟರ್ ಟಿ ಎನ್ ಹೆಗಡೆ ಅವರು ಇರ್ಬೋದು, ಇವರೆಲ್ಲ ನಮಗೊಂದು ರೋಲ್ ಮಾಡೆಲ್. ಆ ಹಿನ್ನೆಲೆಯಲ್ಲಿ ನಾನು ಊರಿಗೆ ಬಂದೆ. ಮತ್ತು ಆ ಕಾಲದಲ್ಲಿ ನಾನು 4 ಜನ ವೈದ್ಯರನ್ನು ಕೂಡ್ಕೊಂಡು ಆಸ್ಪತ್ರೆಯನ್ನು ಮಾಡಿದೆ. ಬಹುಶಃ ಆ ಕಲ್ಪನೆಯನ್ನು ಆಗಿನ ಕಾಲದಲ್ಲಿ ಯಾರೂ ಮಾಡಲಿಕ್ಕೂ ಶಕ್ಯ ಇಲ್ಲ. ಆವಾಗ ಹೇಗಿತ್ತಪ್ಪ ಅಂದರೆ, ಒಂದು ಕ್ಲಿನಿಕ್ಗಳು, ಇನ್ನು ನರ್ಸಿಂಗ್ ಹೋಮ್ ಅಂದರೆ ಯಾರೋ ಒಬ್ಬ ಡಾಕ್ಟ್ರ್ ಮಾತ್ರ ಮಾಡೋದು, ಬೇರೆ ಡಾಕ್ಟ್ರ್ ಹತ್ರ ಕೂಡ್ಕೊಂಡು ಕೆಲಸ ಮಾಡುವಂಥ ವಾತಾವರಣ ಇಲ್ಲಾಗಿತ್ತು. ಸೊ ಪ್ರಾರಂಭದಲ್ಲಿ ನಾನು ಅದನ್ನು ಮಾಡಿದೆ. ಡಾಕ್ಟರ್ ಸತೀಶ್ ಪ್ರಭು ಅವರು ಅಂತ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ಸಚ್ಚಿದಾನಂದ ನಾಯ್ಕ್ ಅಂತ ಅವರು ಸರ್ಜನ್ರು, ಅದ್ರ ಜೊತೆ ಡಾಕ್ಟರ್ ರಾಮಮೂರ್ತಿ ಅವರು, ಅದ್ರ ಜೊತೆಗೆ ಆಮೇಲೆ ನಾನು ಮದುವೆ ಆದಮೇಲೆ ಒಬ್ಬರು ಡಾಕ್ಟ್ರನ್ನೇ ಮದುವೆ ಆದೆ. ಅಂದರೆ ಹೀಗೆ ಒಂದು ದೊಡ್ಡ ತಂಡವನ್ನು ಕಟ್ಕೊಂಡು, ಅದ್ರ ಜೊತೆಗೆ ಆಮೇಲೆ ಡಾಕ್ಟರ್ ಪ್ರಕಾಶ್ ಭಟ್ರು ENT ಸರ್ಜನ್ರು ಬಂದರು. ಮಾಡಿಕೊಂಡು ನಾವು ಇವತ್ತೇನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ನೀವು ಹೇಳಿದ್ವಿ, ಆ ಕಾಲದಲ್ಲಿ ನಾವು ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ವಿ. ನಾನು ಬರೇ ಸ್ತ್ರೀ ರೋಗ, ಹೆರಿಗೆ ಇಂಥವುಗಳನ್ನು ಮಾಡೋದು, ಸ್ಕ್ಯಾನಿಂಗ್ ಮಾಡೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಈ ಭಾಗಕ್ಕೆ ಮೊದಲನೇದಾಗಿ ಪರಿಚಯಿಸಿದ್ದೆ ನಾನು. ಆ ಕಾಲದಲ್ಲಿ ತುಂಬ ವಿರೋಧ ಇತ್ತು ಆ ಕಾಲದಲ್ಲಿ ಅದ್ರ ಬಗ್ಗೆ. ಡಾಕ್ಟ್ರ್ ಹೋದವರಿಗೆಲ್ಲ ಮಾಡ್ತಾರೆ ಹೇಳ್ತಾ ಇದ್ರು. ಆಮೇಲೆ 1 ವರ್ಷದಲ್ಲಿ ಬಹುಶಃ ಭಟ್ಕಳ, ಹೊನ್ನಾವರ ಮತ್ತು ಅಂಕೋಲ ಎಲ್ಲ ಕಡೆಗೆ ಎಲ್ಲ ಡಾಕ್ಟ್ರುಗಳು ಅದನ್ನು ತಂದರು. ಅಂದರೆ ಜನ ಅದನ್ನು ಸ್ವೀಕಾರ ಮಾಡಿದರು. ನಾನು ತ್ಯಾಗ ಮಾಡಿದ್ರು ಕೂಡ ಜನ ಅದನ್ನು ಸ್ವೀಕಾರ ಮಾಡಿದರು. ಮತ್ತು ಅದರಿಂದ ನಂಗೆ ತುಂಬ ಸಂತೋಷ ಆಯಿತು. ಏನಂದರೆ ನಾನು ಹಾಕಿದ ಬೀಜ ಅದು ಗಿಡವಾಗಿ ಇವತ್ತು ಹೆಮ್ಮರವಾಗಿ ನಡೀತು. ಆಮೇಲೆ ಆಸ್ಪತ್ರೆ ಪ್ರಾರಂಭದ ಹಂತದಲ್ಲಿ ನೀವು ಹೇಳಿದ ಹಾಗೆ ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನ ತುಂಬ ಒಳ್ಳೆಯವರು, ಬಹಳ ಸಭ್ಯರು, ಬಹಳ ತಾಳ್ಮೆ ಉಳ್ಳವರು. ಆದರೆ ಎಲ್ಲೋ ಒಂದು ಕಡೆಗೆ ನಮ್ಗೆ ಏನಪ್ಪ ಅಂದರೆ ಯಾವುದ್ರ ಬಗ್ಗೂ ಆ ಛಲ ಇಲ್ಲ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಆಗಿನ ಕಾಲದಲ್ಲಿ ನಾವು ಊರು ಹೊರಗಡೆ ಆಸ್ಪತ್ರೆ ಮಾಡಿದ್ವಿ. ನಮ್ಗೆ ಆಸ್ಪತ್ರೆಯನ್ನು ಬಂದ್ ಮಾಡಿಸ್ಬೇಕು ಅಂತಲೇ ಹೋರಾಟ. ಯಾರು ಬರ್ತಾರಪ್ಪ, ಆಸ್ಪತ್ರೆಯನ್ನು ಬಂದ್ ಮಾಡಿಸ್ಬೇಕು ಅಂತಲೇ ಹೋರಾಟ ಆಯಿತು. ಮತ್ತು ಆ ಒಂದು ಸ್ಟ್ರೆಸ್ನಲ್ಲಿ ಅಥವಾ ಟೆನ್ಷನ್ ಅಂತ ನೀವೇನು ಹೇಳ್ತೀರೋ ಅದ್ರಲ್ಲಿ ನಮ್ಮ ತಂದೆಯನ್ನು ನಾನು ಕಳ್ಕೊಂಡ್ಬಿಟ್ಟೆ. ಆ ದುಃಖ ಇವತ್ತಿಗೂ ನನಗಿದೆ. ಅಂದರೆ ಯಾರಿಗೋಸ್ಕರ ನಾನು ಕುಮಟಾಕ್ಕೆ ಬಂದು ಪ್ರಾಕ್ಟೀಸ್ ಪ್ರಾರಂಭ ಮಾಡೋದು, ಅವ್ರು ಕರೆದಿದ್ರು ನಿಮ್ಮನ್ನು, ಹೌದು, ಅವರನ್ನೇ ನಾನು ಕಳ್ಕೊಂಡ್ಬಿಟ್ಟೆ. ಆದರೆ ನಮ್ಮದು ಒಂದೇ ಸಂಕಲ್ಪ ಇತ್ತು, ಏನಪ್ಪ ಅಂದರೆ ನಾನು ನನ್ನ ಜೊತೆಗಾರರಿಗೂ ಹೇಳ್ತಾ ಇದ್ದೆ, ನಾವು ಬಡ ಜನರಿಗೆ ಪ್ರೀತಿಯಿಂದ ಸೇವೆಯನ್ನು ಮಾಡಬೇಕು. ಬಡ ಜನರಿಗೆ ಎಷ್ಟು ಕಡಿಮೆ ದರದಲ್ಲಿ ನಾವು ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಮಾಡೋಕ್ಕಾಗುತ್ತೋ ಮಾಡಬೇಕು. ಮತ್ತು 24 ತಾಸು ಕೂಡ ನಮ್ಮ ಆಸ್ಪತ್ರೆಯಿಂದ ಜನರಿಗೆ ಸೇವೆ ಸಲ್ಲಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರಿಂದ ತಾವೀಗಾಗಲೇ ಹೇಳಿದ ಹಾಗೆ ಕಾರವಾರದಿಂದ ಭಟ್ಕಳವರೆಗಿನ ಜನ, ಅದಕ್ಕೂ ಮಿಗಿಲಾಗಿ ಯಲ್ಲಾಪುರದಿಂದ ತುಂಬ ಜನ ಬರ್ತಾರೆ. ಯಲ್ಲಾಪುರ, ನೀವು ಗೊಳ್ಳಾಪುರ ಆ ಭಾಗದಲ್ಲಿ ಇವನ್ ಅಪ್ ಟು ಮಂಚಿಕೇರಿ ಜನ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಇನ್ನು ಸಾಮಾಜಿಕ ಸೇವೆ ನನಗೆ ಯಾಕೆ ಪ್ರೇರಣೆ ಆಯಿತು ಅಂದರೆ, ಈ ಆಸ್ಪತ್ರೆ ಪ್ರಾರಂಭ ಆದಾಗ ಬಂದಂಥ ಕಷ್ಟಗಳ ಜೊತೆಗೆ ನಾನು ತುಂಬ ಹೋರಾಟ ಮಾಡಬೇಕಾಯ್ತು. ಆವಾಗ ನನಗೆ ಬಹಳ ಸಹಾಯ ಮಾಡಿದವರು 2 ಜನ. ಒಬ್ಬರು ಪ್ರಮೋದ್ ಹೆಗಡೆಯವರು, ಇನ್ನೊಬ್ಬರು ನಮ್ಮ RS ಭಾಗವತರು. RS ಭಾಗವತರು ಒಂದು ಮಾತು ಹೇಳಿದ್ರು, ಡಾಕ್ಟ್ರೇ ನೀವು ಬರೇ ಗೋಲ್ಡ್ ಮೆಡಲ್ ತಗೊಂಡಿದ್ದೇನೆ, CMC ವೆಲ್ಲೂರಲ್ಲಿ ಕಲ್ತಿದ್ದೇನೆ, ಅಥವಾ ಇನ್ಯಾವುದೋ ದೊಡ್ಡ ಸಂಸ್ಥೆಯಲ್ಲಿ ಕಲ್ತಿದ್ದೇನೆ ಅಂದರೆ ನಡೆಯೋದಿಲ್ಲ. ಇದು ಕುಮಟಾ, ನೀವು ಅರ್ಥ ಮಾಡ್ಕೋಬೇಕು, ಜನರ ಜೊತೆ ಒಂದಾಗಿರಬೇಕು, ಹೀಗಾಗಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದರು. ಅದು ನನ್ನನ್ನು ರಾಜಕೀಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಯ್ತು. ಆದರೆ ನಾನು ಆಗಿನ ಕಾಲದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಏನೋ ನಾನು ಹಣ ಮಾಡಬೇಕು ಅಥವಾ ನಾಳೆ ಅಧಿಕಾರವನ್ನು ಪಡಿಬೇಕು ಅಂತ ಕನಸಿಂದ ಹೋಗಿದ್ದಲ್ಲ. ಈಗೂ ಇಲ್ಲ ನನಗೆ, ಅದು ಇಲ್ಲವೇ ಇಲ್ಲ. ಇಲ್ಲದೆ ನಾನು ಹಿಂಗೆ ಇರೋದೇ ಇಲ್ಲಾಗಿತ್ತು. ನಾನು ತುಂಬ ತಾಳ್ಮೆಯಿಂದ ನನಗೆ ಅದು ಯೋಗ ಇದ್ರೆ ಬರುತ್ತೆ, ಇಲ್ಲದೆ ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ ಅಂತ ಬಂದಷ್ಟು ಸಾಕು, ಬಂದಷ್ಟು ಸಂತೋಷದಿಂದ ಇರ್ತೇನೆ. ಹೀಗಾಗಿ ನಾನು ಬೇರೆ ಬೇರೆ ಸಂಸ್ಥೆಗಳು, ಲಯನ್ಸ್ ಕ್ಲಬ್ ಇರ್ಬೋದು, ಅದರ ಜೊತೆ ನಮ್ಮ ರಾಮಚಂದ್ರಾಪುರ ಮಠದ ಕೆಲಸದಲ್ಲಿರ್ಬೋದು, ಅಥವಾ ನಮ್ಮ ದೇವ್ರ ಬಳೆಯ ಮೇಲೆ ಒಂದು ದೇವಸ್ಥಾನ ನಾನು ಜೀರ್ಣೋದ್ಧಾರ ಮಾಡಿದ್ದೇನೆ. ಇಡೀ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಆಗಿನ ಕಾಲದಲ್ಲಿ. ಅಲ್ಲಿ ಒಂದು ಹಾಲು, ಕಲ್ಯಾಣ ಮಂಟಪ, ಶಿಖರ ಪ್ರತಿಷ್ಠೆ, ಇವೆಲ್ಲ ನನ್ನ ಕೈಲಾದ ಸೇವೆ, ಪರಮಾತ್ಮ ನನ್ನ ಕೈಯಿಂದ ಮಾಡಿಸ್ತಾನೆ ಹೇಳುವಂಥ ಭಾವನೆಯೊಂದಿಗೆ ನಾನು ಮಾಡಿದೆ. ಈ ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಅನ್ನುವಂಥ ಕನಸು ಬಹುಶಃ ಒಂದು 20 ವರ್ಷದ ಹಿಂದೆ. ಅಂದರೆ ನಾನು ಯಾಕೆ ಇದನ್ನು ಮಾಡಿದೆ ಶಿಕ್ಷಣ ಸಂಸ್ಥೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳಿದ್ದಾರೆ, ಬುದ್ಧಿವಂತರು, ಸ್ಪರ್ಧಾತ್ಮಕ ಯುಗ ಇವತ್ತು. ಪ್ರಶ್ನೆ ಇಲ್ಲ.
ನಮ್ಮ ಜಿಲ್ಲೆಯ ಶಿಕ್ಷಕರು ಒಳ್ಳೊಳ್ಳೆ ಹೆಸರು ಮಾಡಿದಂಥ ಶಿಕ್ಷಕರು ಪಕ್ಕದ ಜಿಲ್ಲೆಯಲ್ಲಿದ್ದಾರೆ. ಹೀಗಾಗಿ ನನಗೆ ಆ ಒಂದು ಏನಿತ್ತಪ್ಪ ಅಂದರೆ ನಮ್ಮ ಜಿಲ್ಲೆಯಲ್ಲೇ ನಾವು ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಬೇಕು. ಈಗ ನಾನು ಓದಿದ್ದು ಹೈಸ್ಕೂಲನ್ನು ಗಿಬ್ಬ ಹೈಸ್ಕೂಲ್ನಲ್ಲಿ. ಆಗಿನ ಕಾಲದಲ್ಲಿ ತುಂಬ ಹೆಸರು ಮಾಡಿದಂಥ ಸಂಸ್ಥೆ, ಇಡೀ ಬಾಂಬೆ ಕರ್ನಾಟಕಕ್ಕೆ ನಂಬರ್ 1 ಸಂಸ್ಥೆ. ಡಾಕ್ಟರ್ ಬಾಳಿಗಾ ಕಾಲೇಜು PUC ಓದಿದ್ದು ನಾನು, ಅದು ಕೂಡ ತುಂಬ ಹೆಸರು ಮಾಡಿದಂಥ ಸಂಸ್ಥೆ. ಆದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗಕ್ಕೆ ಮಕ್ಕಳಿಗೆ ನೀವೇನು ನೀಟ್ ಎಜುಕೇಷನ್ನು, JEE ಎಜುಕೇಷನ್ನು, CET ಎಜುಕೇಷನ್ನು ಇವನ್ನು ಕೊಡುವಂಥ ಸಂಸ್ಥೆಗಳಿಲ್ಲ. ಹೀಗಾಗಿ ನಮ್ಮ ಮಕ್ಕಳು ಎಲ್ಲರೂ ಏನಪ್ಪ ಅಂದರೆ ಪಕ್ಕದ ಜಿಲ್ಲೆಯಾದಂಥ ಉಡುಪಿಗೂ ಮಂಗಳೂರಿಗೂ ಹೋಗ್ತಿದ್ರು. ಇದನ್ನು ನೋಡಿಬಿಟ್ಟು ನಾವೇ ಒಂದು CBSE ಸ್ಕೂಲ್ ಮಾಡೋಣ ಅಥವಾ ನಾವೇ ಒಂದು PUC ಕಾಲೇಜ್ ಮಾಡೋಣ, ಈ ಚಿಂತನೆಯಲ್ಲಿ ತೊಡಕೊಂಡು ಗೋರೆಯಲ್ಲಿ 20 ವರ್ಷದಿಂದ ಒಂದು ಸಣ್ಣ ಶಿಲಾನ್ಯಾಸವನ್ನು ತ್ರಿಮೂರ್ತಿಗಳು 3 ಗುರುಗಳು, ರಾಮಚಂದ್ರಾಪುರ ಮಠದವರು, ದೇವಿ ಸ್ವಾಮೀಜಿಯವರು ಮತ್ತು ಗೋರೆಯ ನಿರ್ಮಲಾನಂದರು ಕೂಡ ಮಾಡಿದರು. ಆದರೆ ನೀವು ಈಗಾಗಲೇ ಹೇಳಿದ್ರಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಖಾಲಿ ಎಳೆಯುವಂಥ ಸಂಸ್ಕೃತಿ ಇದೆ ಅಂತ. ಅದು ಎಲ್ಲೋ ಒಂದು ಕಡೆಗೆ ಅಪಪ್ರಚಾರ ಹೇಗಾಯ್ತಪ್ಪ ಅಂದರೆ ಡಾಕ್ಟ್ರಿಗೇನೋ ವಿದೇಶದಿಂದ ಕೋಟಿಗಟ್ಟಲೆ ಹಣ ಬಂದಿದೆ, ಹಿಂಗಾಗಿ ಮಾಡ್ತಾರೆ ಅಂತ ಆಗುತ್ತೆ. ನೋಡಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಎಷ್ಟು ವಿಘ್ನಗಳು ಬರುತ್ತೆ ಅಂತ. ಆಮೇಲೆ ನಿಂತೋಯ್ತು, ಅದು ಬಹಳ ದೊಡ್ಡ ದುಃಖ. ಅದು ನಿಂತಾಗ ನಾನು ಬಹಳ ನೊಂದಿದ್ದೇನೆ. ಅವಾಗ ಒಂದಿನ ನಾನು ರಾತ್ರಿ ದೇವಿಗೆ ನಮ್ಮ ರಾಮಾನಂದ ಅವಧೂತರು ನಾನು ಕರೆದ್ಬಿಟ್ಟು ಹೇಳಿದ್ರು, ಡಾಕ್ಟ್ರೇ ನೀವು ಆಸ್ಪತ್ರೆಗೆ ಹೋಗಿ ಬರಬೇಕು, ಆದ್ರೆ ನಾವು ನಿಮ್ಮನ್ನು ಆಸ್ಪತ್ರೆಗೆ ಕಳಿಸ್ಬಾರ್ದು ಅಂತ. ಅಂದರೆ ಅದರ ಅರ್ಥ ನಾನು ಆಸ್ಪತ್ರೆಗೆ ಡಾಕ್ಟ್ರಾಗಿ ದಿನ ಹೋಗಲೇಬೇಕಲ್ಲ, ಅವ್ರು ಕಳಿಸೋದಂದ್ರೆ ನಾನು ರೋಗಿಯಾಗಿ ಹೋಗ್ಬೇಕು, ನೀವು ರೋಗಿಯಾಗಿ ಹೋಗಬಾರ್ದು ಅಂದ್ರೆ ಅರ್ಥ ನೀವು ಡಾಕ್ಟ್ರಾಗಿ ಕೆಲಸ ಮಾಡಬೇಕು. ಅದು ಮತ್ತು ಕೈಗೂಡುವಾಗ ಅದು ಬರುತ್ತೆ, ಆ ಯೋಗ ಬಂದಾಗ ಬರುತ್ತೆ ಅಂತಂದ್ರು. ಬಹಳ ದೊಡ್ಡ ಮಾತು ಅವ್ರದ್ದು, ಮಹತ್ಪುರವರು. ನನ್ನ ಪಾಲಿಗೆ ಬಹುಶಃ ನನ್ನ ದೇವರೇ ಅಂತ ಹೇಳ್ಬೋದು ನಾನು. ಅಂದರೆ ನಮ್ಮ ತಂದೆಯನ್ನು ಕಳ್ಕೊಂಡ ಮೇಲೆ ನನಗೆ ಸಂಪೂರ್ಣವಾಗಿ ನನ್ನನ್ನು ಕೈ ಹಿಡಿದು ಎತ್ತಿದವರು ಅವರೇ, ಮಾರ್ಗದರ್ಶನ ಮಾಡಿದ್ರು. ಆಮೇಲೆ ಅದು ಆ ಯೋಚನೆ ತಲೆಯಲ್ಲಿತ್ತು, ಬರಲಿಲ್ಲ, ಕಾಲ ಕೂಡ ಬರಲಿಲ್ಲ. ಆಮೇಲೆ ಒಂದಿನ ನಾನು ನಮ್ಮ ರಾಮಚಂದ್ರಾಪುರ ಮಠದ ಗುರುಗಳ ಹತ್ರ ಹೇಳಿದೆ, ನಾವೀಗ ಒಂದು ಟ್ರಸ್ಟ್ ಮಾಡಿದ್ವಿ, ಆದರೆ ಅದಕ್ಕೆ ಸಾಲ ಪಡಿಬೇಕು ಅಂದರೆ ಅವ್ರ ಹೆಸರಲ್ಲಂತೂ ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಕನಸಿಂತೂ ಜೀವಂತವಾಗಿದೆ, ಮಾಡಬೇಕು ನಾವು. ಇದ್ರ ಉದ್ದೇಶದಲ್ಲಿ ಯಾವುದೇ ವೈಯಕ್ತಿಕ ಸ್ವಾರ್ಥ ಇಲ್ಲ, ಅಥವಾ ಹಣ ಮಾಡುವಂಥ ಸಂಸ್ಥೆ ಕೂಡ ಆಗಬಾರ್ದು ಇದು. ಹಾಗೇಳಿ ಅದ್ರ ಕಾಲ ಮೇಲೆ ಅದು ನಿಲ್ಲಬೇಕು. ನೀವು ಹೇಳ್ದಂಗೆ 10 ವರ್ಷದಲ್ಲೋ ಅದಕ್ಕೂ ಮುಂಚೆನೋ ಅದ್ರ ಕಾಲ ಮೇಲೆ ಅದು ನಿಲ್ಲಬೇಕು. ಈ ನಿಟ್ಟಿನಲ್ಲಿ ನಾನು ಹೇಳಿದೆ, ನಮ್ಮದೇ ಟ್ರಸ್ಟ್ ಇದೆ, ನಮ್ಮ ತಂದೆಯವ್ರ ಹೆಸರಲ್ಲಿ ನಾವು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ, JN ಹೆಗಡೆ ಟ್ರಸ್ಟ್ ಅಂತ ಮಾಡಿಕೊಂಡು ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಅದು ರಕ್ತದಾನ ಶಿಬಿರ ಇರ್ಬೋದು, ಯೋಗ ಶಿಬಿರ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳು. ಅವರು ಆಶೀರ್ವಾದ ಮಾಡಿದ್ರು, ಇಲ್ಲಪ್ಪ ನೀನು ಮಾಡು ಅಂತ. ಆಮೇಲೆ ನಾನು ಮತ್ತೆ ಪುನಃ ದೇವಿಗೆ ಬಂದು ಕೇಳಿದೆ, ಏನು ಮಾಡೋಣ, ನೀವು ಗುರುಗಳೇ ನನ್ನ ಕೈ ಹಿಡಿದ್ರೆ ಆಗುತ್ತೆ ಅಂತ. ಆಗಿನ ಕಾಲದಲ್ಲಿ ಅವರು 2 ಕೈಯನ್ನು ಹಿಡಿದು ಮಾಡಿ ನೀವು ಅಂದರು. ನಾವು ಶಿಲಾನ್ಯಾಸ ಮಾಡಿದ್ವಿ, ಮತ್ತೆ ಪುನಃ ಅಲ್ಲೇ ದತ್ತ ಜಯಂತಿ ಶಿಲಾನ್ಯಾಸ ಮಾಡಿದ 1 ತಿಂಗಳಿಗೆ ಕೊರೋನಾ ಮೊದಲನೇ ವೇವ್ ಬಂದ್ಬಿಡ್ತು. ಏನು ಮಾಡೋದು ಅವಾಗ? ನೋಡಿ, ಬಹಳ ಅಂದರೆ ನಾವು ಕೆಲಸಗಳನ್ನು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹೇಗೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂದರೆ ಅವಾಗಲೂ ಹೇಳಿದ್ರು, ಇಲ್ಲಪ್ಪ ನೀವು ಮಾಡಿ ಅದನ್ನು ಆಗ್ತದೆ ಅಂತಂದರು. ನೀವು ನಂಬ್ತಿರೋ ಬಿಡ್ತಿರೋ 1.5 ವರ್ಷಕ್ಕೆ ನಮ್ಮ ಬಿಲ್ಡಿಂಗ್ ತಯಾರಾಗೋಯ್ತು. ಇವತ್ತು ಏನು ನೀವು ನೋಡಿದ್ರಲ್ಲ ಗೋರೆ ಗುಡ್ಡದ ಮೇಲೆ ಎಷ್ಟು ಕಷ್ಟ ಅಂತ ನಿಮಗೆ ಗೋರೆ ಗುಡ್ಡಕ್ಕೊಮ್ಮೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಏನೂ ಸಿಗೋದಿಲ್ಲ. ಗೋಪಾಲಕೃಷ್ಣನ ಆಶೀರ್ವಾದ, ಗುರುಗಳ ಆಶೀರ್ವಾದ ಬಿಟ್ಟರೆ ಬೇರೆ ಯಾವುದೂ ಸಿಗೋದಿಲ್ಲ. ಬಲವಾಗಿ ಅದರ ಮೇಲೆ ನಂಬಿ ಗೋರೆ ಗುಡ್ಡದ ಮೇಲೆ ನಾವು ಕಾಲೇಜನ್ನು ಮಾಡಿದ್ವಿ. ಆಮೇಲೆ ಮೊದಲನೇ ವರ್ಷ ನಮಗೆ ಪರ್ಮಿಷನ್ ಕೊಡೋದಕ್ಕೆ ತುಂಬ ಕಷ್ಟ ಆಯಿತು. ಕರ್ನಾಟಕ ಸರ್ಕಾರದಿಂದ, ನಮ್ಮದೇ ಸರ್ಕಾರ ಇತ್ತು, ಆದರೂ ಕೂಡ ಕಷ್ಟ ಆಯಿತು. ಅದು ಏನೋ ಮತ್ತೆ ಪುನಃ ಗುರುಗಳ ಮತ್ತು ಗೋಪಾಲಕೃಷ್ಣ ಅನುಗ್ರಹ ಕೊನೆಯ ದಿನ ನಮಗೆ ಪರ್ಮಿಷನ್ ಕೊಟ್ಟರು. ಅಕ್ಟೋಬರ್ 1, 2021 ಕೊಟ್ಟರು. ಬಿಲ್ಡಿಂಗ್ ಇನಾಗ್ರೇಷನ್ ಆಗಿದ್ದು ಜೂನ್ 15. ತುಂಬ ಮಳೆ ಅಂದರೆ ಅಸಂಖ್ಯಾತ ಮಳೆಯಲ್ಲಿ ನಾವು ಕಾಲೇಜ್ ಬಿಲ್ಡಿಂಗನ್ನು ಇನಾಗ್ರೇಷನ್ ಮಾಡಿದ್ವಿ. ಅಲ್ಲಿಯೂ ಕೂಡ ನನಗೆ ಬಹಳ ನೋವಾಗಿದ್ದೇನೆಂದರೆ, ನಮ್ಮ ಕಾಲೇಜನ್ನು ಉದ್ಘಾಟನೆ ಮಾಡಿ 1 ತಿಂಗಳಿಗೆ ನಮ್ಮ ಗುರುಗಳು ದೇಹವನ್ನು ಬಿಟ್ಬಿಟ್ರು. ಆದರೆ ಇವತ್ತಿಗೂ ನಂಗೆ ವಿಶ್ವಾಸ ಇದೆ, ನಮ್ಮ ಜೊತೆ ಅವರು ಅಚಲವಾಗಿ ನಿಂತಿದ್ದಾರೆ. ಹೀಗಾಗಿ ಕಳೆದ 4 ವರ್ಷದಿಂದ ಇವತ್ತು 4ನೇ ಬ್ಯಾಚ್ ನಮ್ಮ ಕಾಲೇಜಿನಲ್ಲಿದೆ. ಮೊದಲನೇ ಬ್ಯಾಚಲ್ಲಿ ನಮಗೆ 10 ಜನ ವಿದ್ಯಾರ್ಥಿಗಳಿದ್ರು. ವಿಜ್ಞಾನಕ್ಕೆ 10, ಕಾಮರ್ಸಿಗೆ 9. ನಮ್ದು ಒಂದೇ ಸಂಕಲ್ಪ ಇತ್ತು, ನನಗೆ ಸಂಖ್ಯೆ ಮುಖ್ಯ ಅಲ್ಲ, ನಾವೇನು ಒಂದು ಸಂಕಲ್ಪ ಮಾಡಿದೆವೋ ಸಂಸ್ಕೃತಿಯೊಂದಿಗೆ ಗುರುಕುಲ ಮಾದರಿಯಲ್ಲಿ ಶಿಕ್ಷಣ ಕೊಡುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಇರಬೇಕು. ಬೆಳಗ್ಗೆ ಅವರು ಯೋಗವನ್ನು ಮಾಡಬೇಕು, ಸಂಜೆ ಭಜನೆಯನ್ನು ಮಾಡಬೇಕು, ಮಂತ್ರಗಳನ್ನು ಹೇಳಬೇಕು, ಮತ್ತು ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮೊದಲನೇ ವರ್ಷ ನಾವು 10 ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು 9 ವಿದ್ಯಾರ್ಥಿಗಳು ಕಾಮರ್ಸಲ್ಲಿ ಇಟ್ಕೊಂಡು, ಅಂದರೆ 2021ರಲ್ಲಿ ಪ್ರವೇಶ, 2023ರಲ್ಲಿ ಅವರ ರಿಸಲ್ಟ್ ಬಂತು. ತುಂಬ ಹೆಮ್ಮೆ ಏನು ಅಂತಪ್ಪ ಅಂದರೆ
ಮೊದಲನೇ ವರ್ಷದ ಮೊದಲನೇ ಒಂದು ವೈಶಾಲಿ ಹೇಳುವಂಥ ನಮ್ಮ ಕೊಡ್ಲಗೆದ್ದೆ ಹತ್ತಿರ ಸಮೀಪ ಗುಳ್ಳಾಪುರ ಸಮೀಪದ ವಿದ್ಯಾರ್ಥಿನಿ ಫಸ್ಟ್ ಅಟೆಂಪ್ಟ್ನಲ್ಲಿ CA ಫೌಂಡೇಶನ್ ಪಾಸ್ ಆದ್ಲು. ಬರೀ 2 ಮಾರ್ಕಿಂದ ಸ್ಟೇಟ್ ರ್ಯಾಂಕ್ ತಪ್ಪಿಸ್ಕೊಂಡ್ಳು. ಅಂದರೆ ಅವಳು ಬುದ್ಧಿವಂತ ಹುಡುಗಿನೇ, ಆದರೆ ನಮ್ಮೇಲೊಂದು ವಿಶ್ವಾಸ ಇಟ್ಟು ಬಂದ್ಲು. ಮತ್ತು ನನಗೆ ಬಹಳ ಹೆಮ್ಮೆ ವಿಷಯ ಏನು ಅಂದರೆ, ನೀವು ಹೇಳಿದ್ರಲ್ಲ, ನಾನು ಅಂದರೆ ಹೆಣ್ಣು ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿ ಹೆರಿಗೆ ಮಾಡಿಸಿದ್ರಿಂದ 2ನೇ ವರ್ಷ ಅಂತೂ ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳು, ಮೊದಲನೇ ವರ್ಷನೂ ಕೂಡ ಎಲ್ಲರೂ ನಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ಆದವರೇ. 40% ಜನ ಮಕ್ಕಳು ನಮ್ಮ ಆಸ್ಪತ್ರೆಯಲ್ಲೇ ಹುಟ್ಟಿದವರು. ಮತ್ತು ಆ ಪಾಲಕರಿಗೆ ಒಂದು ವಿಶ್ವಾಸ ಏನಪ್ಪ ಅಂತ, ಜೀಜೆ ಡಾಕ್ಟರ್ ಹತ್ರ ಇದ್ರೆ ನಮ್ಮ ಹತ್ರ ಇದ್ದಂಗೆ ಮಕ್ಕಳು ಅಂತ. ಅದು ದೊಡ್ಡದು. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅವರಿಗೆ, ಈ ವಿದ್ಯಾರ್ಥಿಗಳಿಗೆ ನಾನೇ ಅಪ್ಪ ನಾನೇ ಅಮ್ಮ ಅಂತ ಹೇಳ್ತೇನೆ. ಮತ್ತು ಇವತ್ತಿನವರೆಗೆ ಅದನ್ನು ನಡೆಸ್ಕೊಂಡು ಬಂದಿದ್ದೀರಿ. ಆ ಭಾವನೆ ಇದೆಯಲ್ಲ, ಅದು ಮಕ್ಕಳನ್ನು ಕೂಡ ಗಟ್ಟಿ ಮಾಡ್ತದೆ. ಮತ್ತು ನಿಮ್ಮ ಪ್ರೀತಿಯ ಭಾರ ಇದೆಯಲ್ಲ, ಅದನ್ನು ಅವರು ಅನುಭವಿಸ್ತಾರೆ. ಅದು ಬಹಳ ಹೀಗಾಗಿ ಆ ಮೊದಲನೇ ಬ್ಯಾಚಿನ 10 ವಿದ್ಯಾರ್ಥಿಗಳು ಎಲ್ಲರೂ ಒಳ್ಳೊಳ್ಳೆ ಕಡೆಗೆ ಹೋಗಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಮತ್ತು 2ನೇ ಬ್ಯಾಚ್ನಲ್ಲಿ ಬಂದಂಥ ವಿದ್ಯಾರ್ಥಿಗಳಲ್ಲಿ ಬಹಳ ಹೆಮ್ಮೆ ನನಗೆ ಹೇಳ್ಕೊಳ್ಳೋಕ್ಕೇನು ಅಂದರೆ, ಕುಮಾರ್ ಭಟ್, ಸತ್ಯನಾರಾಯಣ್ ಭಟ್ ಹೇಳುವಂಥ ವಿದ್ಯಾರ್ಥಿ, ಅವನು IIT ಸೀಟನ್ನು ಪಡ್ಕೊಂಡ. ಅಷ್ಟು ಸುಲಭ ಅಲ್ಲ ಇವತ್ತಿನ ಕಾಲದಲ್ಲಿ IIT. ಎಷ್ಟೇ ಬುದ್ಧಿವಂತ ವಿದ್ಯಾರ್ಥಿಗಳಿದ್ರು, ನೀವು ಆನ್ಲೈನ್ ಕೋಚಿಂಗೋ ಇನ್ನೇನೋ ಕೋಚಿಂಗೋ 2ನೇ ಅಟೆಂಪ್ಟೋ, ಈಗ ನೀವು ಮಂಗಳೂರಿಗೆ ಹೋದರೂ ಎಕ್ಸ್ಪರ್ಟಿಗೆ ಹೋದರೆ ಅಥವಾ ಇನ್ಯಾವುದೋ ಸಂಸ್ಥೆಗೆ ಹೋದ್ರೆ ಮೊದಲನೇ ಅಟೆಂಪ್ಟ್ನಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದರೆ ನಮ್ಮ ಕಾಲೇಜಿನ ಅಧ್ಯಾಪಕರುಗಳು, ನಾನು ಇಲ್ಲಿ ಇನ್ನೊಬ್ಬರನ್ನು ನೆನೆಯಲೇಬೇಕು. ನಮ್ಮ ಜೊತೆ ಆಗಿನ ಕಾಲದಲ್ಲಿ ನಿಂತವರು DN ಭಟ್ರು, ನಿವೃತ್ತ ಪ್ರಾಂಶುಪಾಲರು, ಅವರು ಸಿರ್ಸಿಯ ಮಾರಿಕಾಂಬದಲ್ಲಿ. ಅವರು ನನ್ನ ಜೊತೆ ಬಂದರು. ಇಲ್ಲ ಡಾಕ್ಟರ್, ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿ ಕೆಲಸ ಮಾಡಿಬಿಟ್ಟು ಆ 10 ವಿದ್ಯಾರ್ಥಿಗಳ ಜೊತೆ ಅವರೇ ಕುಳಿತುಕೊಂಡ್ರು. ನಮ್ಮ ಅಧ್ಯಾಪಕ ವೃಂದದವರು ಎಲ್ಲರೂ ಹೊಸಬರೇ ಇದ್ರು ಆವಾಗ. ಆದರೆ ಅವ್ರು ಏನಪ್ಪ ಅಂದರೆ, ನಾನು ಅವ್ರಿಗೆ ಒಂದೇ ಹೇಳಿದ್ದೆ, ನೀವು ಈ ಮಕ್ಕಳನ್ನು ಪ್ರೀತಿ ಮಾಡಬೇಕು ಮೊದಲನೇದಾಗಿ. ಈಗ ನಾವು ಹೆಂಗೆ ನಮ್ಮ ಮಕ್ಕಳನ್ನು ನಾವು ಪ್ರೀತಿಯಿಂದ ನೋಡ್ತೇವಲ್ಲ, ನಮ್ಮ ಮಗು ಹಿಂಗಾಗಬೇಕು, ನಮ್ಮ ಮಗ ಹಿಂಗಾಗಬೇಕು, ನಮ್ಮ ಮಗಳು ಹಿಂಗಾಗಬೇಕು, ಆ ಪ್ರೀತಿಯನ್ನು ನಮ್ಮ ಅಧ್ಯಾಪಕರು ತೋರಿಸಿದ್ರಿಂದ ನಮ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಹೆಸರು ಮಾಡೋಕ್ಕಾಯ್ತು. 2 ಜನರಿಗೆ MBBS ಸೀಟ್ ಸಿಕ್ತು 2ನೇ ಬ್ಯಾಚಲ್ಲಿ. ಗೌರ್ಮೆಂಟ್ MBBS ಸೀಟ್ ಸಿಗೋದು ತುಂಬ ಕಷ್ಟ, ಅಷ್ಟು ಸುಲಭದ ಮಾತಲ್ಲ. 750ಕ್ಕೆ 630 ಅಂಕ ತಗೊಂಡ್ರು ಅವರು. ಮತ್ತೊಂದು 15-20 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಸಿಕ್ಕಿದೆ. 3-4 ಜನ CA ಫೌಂಡೇಶನ್ ಕೋಚಿಂಗ್ನಲ್ಲಿ ಪಾಸ್ ಮಾಡಿದರು. ಒಟ್ಟಾರೆಯಾಗಿ ಹೇಳೋದಿದ್ರೆ ನಮಗೆ ತುಂಬ ತೃಪ್ತಿ ಇದೆ. ನಾವು ಏನು ಕನಸು ಕಂಡಿದ್ವೋ ಆ ಕನಸು ಗೋರೆ ಗುಡ್ಡದ ಮೇಲೆ ಸಾಕಾರಗೊಂಡಿದ್ದಕ್ಕೆ, ಅಂದರೆ ಹಿಂದೆ ತ್ರಿಮೂರ್ತಿಗಳಾಗೆ 3 ಗುರುಗಳ ಆಶೀರ್ವಾದ, ಗೋರೆ ಗೋಪಾಲಕೃಷ್ಣನ ಆಶೀರ್ವಾದ, ನಮ್ಮಲ್ಲಿ ಇದ್ದಂಥ ಎಲ್ಲ ಶಿಕ್ಷಕರ ಪರಿಶ್ರಮ. ಆಗಿನ ಕಾಲದಲ್ಲಿ ರಾಮಣ್ಣವರು ಉದ್ಘಾಟನೆಗೆ ಬಂದಾಗ ಒಂದು ಮಾತು ಹೇಳಿದರು, ಹೊರಗಡೆ ಆವರಣ ತುಂಬ ಚೆನ್ನಾಗಿದೆಯಪ್ಪ, ಒಳಗಡೆ ಹೂರಣ ಚೆನ್ನಾಗಿರ್ಬೇಕಲ್ಲ. ಹೂರಣ ಕೊಡೋ ಜವಾಬ್ದಾರಿ ಜೀಜೆಗಡೆ ಹತ್ರ ಆಗೋದಿಲ್ಲ. ಜೀಜೆಗಡೆ ಸಂಕಲ್ಪ ಮಾಡ್ಬೋದು, ಒಳಗಡೆ ಇರುವಂಥ ಶಿಕ್ಷಕರೇ ಮಾಡಬೇಕು. ಹೀಗಾಗಿ ನಾನು ಯಾವತ್ತೂ ನಮ್ಮ ಶಿಕ್ಷಕರನ್ನ ಅಭಿನಂದಿಸ್ತೇನೆ. ಅದರ ಜೊತೆಗೆ ಭಾಳ ಶಿಸ್ತಿನಿಂದ ನಮ್ಮಲ್ಲಿ ಕಾಲೇಜಿಗೆ ಬಂದವರು ನೋಡಿದವರು ನಿಮಗೆಲ್ಲ ಅನುಭವ ಪಟ್ಟಿದ್ದೀರಿ. ನಾವು ಅನೇಕ ಹಿರಿಯರನ್ನು ಕರೆಸಿದ್ದೇವೆ. ಅಂದರೆ ಯಾವುದೇ ಹಿರಿಯರನ್ನು ಕರೆಸಬೇಕಾದ್ರೆ ನಮ್ಗೆ ಅವರಿಂದ ಯಾವುದೇ ನಿರೀಕ್ಷೆ ಅಲ್ಲ, ಏನೋ ಕೊಡ್ತಾರೆ ಅವರು ಹೇಳುವಂಥದ್ದಲ್ಲ. ಈ ನಿಮ್ಮನ್ನು ಕರೆದಿದ್ದೆ ನಾನು, ನಮ್ಮ ಮಕ್ಕಳಿಗೆ ಹೇಳಿದ್ದೇನೆ, ನೋಡಿ ಇಂಥವರೊಬ್ಬರು ರೋಲ್ ಮಾಡೆಲ್ ಜೀವನದಲ್ಲಿ, ಹೀಗೆ ನೀವು ಬದುಕ್ಬೋದು ಅಂತ. ಬರೇ ನಮ್ಮದು ಏನೋ ಒಂದು ಇಂಜಿನಿಯರ್ಗಳನ್ನ ತಯಾರು ಮಾಡೋ ಫ್ಯಾಕ್ಟ್ರಿನೋ ಅಥವಾ ಡಾಕ್ಟರ್ಸ್ಗಳನ್ನ ತಯಾರು ಮಾಡೋ ಫ್ಯಾಕ್ಟ್ರಿನೂ ಆಗಬಾರ್ದು. ಹಾಗಾಗಿ ಅದು ಇಲ್ಲದೇ ಇದ್ರೂ ಆಗೋದಿಲ್ಲ. ಅಡ್ಮಿಷನ್ ಮಾಡಬೇಕಾದ್ರೆ ಪಾಲಕರು ಎಲ್ಲದನ್ನು ವಿಚಾರ ಮಾಡ್ತಾರೆ. ಹೀಗಾಗಿ ಇವತ್ತು ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದಂಥ ಕುಮಟಾದಲ್ಲಿ ನಾವೇನು ಪಕ್ಕದ ಜಿಲ್ಲೆಗೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಾಯಶಃ ನನಗೆ ಗೊತ್ತಿರೋ ಹಾಗೆ ಒಂದು 7,000 to 8,000 ಜನ SSLCಯಲ್ಲಿ ಪರೀಕ್ಷೆಗೆ ಬರೀತಾರೆ. ಅದರಲ್ಲಿ ಒಂದು 20% ಜನ ಹೊರಗಡೆ ಜಿಲ್ಲೆಗೆ ಹೋಗ್ಬಿಡ್ತಾರೆ ಬುದ್ಧಿವಂತರು. ಸೊ ಸಾಮಾನ್ಯರನ್ನ ಇಟ್ಕೊಂಡು ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಅಸಾಮಾನ್ಯರಾಗಿ ಮಾಡುವಂಥದ್ದು ನಮ್ಮ ಸಂಕಲ್ಪ. ಅದೇ ಉದ್ದೇಶ, ಶಿಕ್ಷಣದ ಉದ್ದೇಶ ಕೂಡ ಅದೇ ಆಗಿದೆ. ಗಾಂಧೀಜಿ ಚಿಂತನೆಗಳು ಅಷ್ಟೇ. ಶಿಕ್ಷಣ ಅಂದರೆ ಬರೀ ಪಾಸಾಗೋದು, ಸರ್ಟಿಫಿಕೇಟ್ ತಗೊಳ್ಳೋದು, ಉದ್ಯೋಗ ಮಾಡೋದು ಅಲ್ಲ. ಒಟ್ಟಾರೆ ಬದುಕನ್ನು ಭಾರತೀಯ ಸಂಸ್ಕೃತಿ, ಪರಂಪರೆ, ಪ್ರೀತಿ, ವಿಶ್ವಾಸ ಹಾಗೆ ಆ ರೀತಿ ಬೆಳೆಸ್ಕೊಂಡು, ಅಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಕಲಿತ ಶಿಕ್ಷಣದ ಮುಖಾಂತರವಾಗಿ ಸಮಾಜಕ್ಕೆ ಸಲ್ಲುವಂಥದ್ದು. ನೀವು ಸ್ವತಃ ಅಂಥ ವ್ಯಕ್ತಿತ್ವದವರು, ಬಹುಶಃ ನಿಮ್ಮ ತಂದೆ ತಾಯಿಗಳ ಪುಣ್ಯ ಇರಬೇಕು, ನೀವು ಕಲಿತ ಕಾಲೇಜುಗಳು, ನಿಮ್ಮ ಒಡನಾಟಗಳು, ನೀವು ಅಂಥ ವ್ಯಕ್ತಿತ್ವದವರು ಆಗಿರೋದ್ರಿಂದ ಒಬ್ಬರ ಸಾರಥ್ಯ ಮುಖ್ಯ ಆಗ್ತದೆ ಯಾವತ್ತು ಸಮಾಜದಲ್ಲಿ. ಒಂದು ಆಸ್ಪತ್ರೆಗೆ, ಒಂದು ಶಿಕ್ಷಣ ಸಂಸ್ಥೆಗೆ ನೀವು ಸಾರಥ್ಯ ನೀಡುವ ಮುಖಾಂತರವಾಗಿ ಕೌರವರ ಎದುರು ಪಾಂಡವರು ಗೆಲುವು ಸಾಧಿಸಿದ ಹಾಗೆ ಆ ಕೆಲಸವನ್ನು ನೀವು ಮಾಡಿದ್ದೀರಿ. ಅದೇ ರೀತಿ ಪ್ರೀತಿಯ ಭಾಳ 30 ವರ್ಷಗಳ ಕಾಲ, 30 ವರ್ಷಗಳಿಗೆ ಹೆಚ್ಚು ಕಾಲ ಅದೇ ಜೀವನೋತ್ಸಾಹವನ್ನು ಇಟ್ಕೊಂಡು ಎಲ್ಲ ವಿರೋಧಗಳನ್ನು, ಎಲ್ಲ ಬಾಣಗಳನ್ನು ಸಹಿಸ್ತಾ
ಪ್ರತಿಯಾಗಿ ಬಾಣ ಹೊಡೆದೆ ಪ್ರೀತಿಯಿಂದ ಗೆಲ್ಲೋದಿದೆಯಲ್ಲ, ಅದು ಬಹಳ ದೊಡ್ಡ ಸಂಗತಿ. ಶಿಕ್ಷಣದ ಮುಖಾಂತರವೇ ಪರಿವರ್ತನೆ ಆಗ್ತಕ್ಕಂಥ, ಜಗತ್ತಿನಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಂದರಿಂದಾನೇ ಸಾಧ್ಯ. ಗಾಂಧೀಜಿ ಯಾವತ್ತೂ ಹೇಳಿದರು, ಎಲ್ಲರೂ ಸುಶಿಕ್ಷಿತರಾದಾಗ ಈ ದೇಶ ಸುಧಾರಿಸ್ತದೆ ಅಂತಕ್ಕಂಥ ಮಾತನ್ನು. ಇವತ್ತು ವ್ಯಾಪಾರಕ್ಕಾಗಿ ಶಿಕ್ಷಣ ಸಂಸ್ಥೆ ನಡೆಸೋರಿದ್ದಾರೆ, ಲಾಭಕ್ಕಾಗಿ ಶಿಕ್ಷಣ ಸಂಸ್ಥೆ ನಡೆಸೋರಿದ್ದಾರೆ, ಪ್ರಚಾರದಿಂದ ಶಿಕ್ಷಣ ಸಂಸ್ಥೆ ನಡೆಸೋರಿದ್ದಾರೆ. ಈ ಮಧ್ಯೆ ನನ್ನ ಬೆವರ ಹನಿಯನ್ನು ಸಲ್ಲಿಸುವ ಮುಖಾಂತರವಾಗಿ, ನನ್ನ ಶ್ರಮದ ಹಣವನ್ನು ಅಲ್ಲಿ ಬಳಸುವ ಮುಖಾಂತರವಾಗಿ, ನನ್ನ ಆಯುಷ್ಯದ ಅಮೂಲ್ಯ ಸಮಯವನ್ನು ಬಳಸುವ ಮುಖಾಂತರವಾಗಿ ಜೀವ ಕೊಟ್ಟ ಹಾಗೆ, ಹೆರಿಗೆ ಮಾಡಿಸಿ ಜೀವ ಕೊಟ್ಟ ಹಾಗೆ ಒಂದಿಷ್ಟು ಮಕ್ಕಳಿಗೆ ಹೊಸ ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಆದ್ದರಿಂದ ನೀವು ದೊಡ್ಡವರು ಅಂತ ಸಮಾಜ ನಿಮ್ಮನ್ನು ಪ್ರೀತಿಯಿಂದ ಕಾಣ್ತದೆ, ಗೌರವಿಸ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಇನ್ನು ಆ ಕೆಲವು ವರ್ಷಗಳಲ್ಲಿ ಈ ಶೈಕ್ಷಣಿಕವಾಗಿ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂಸ್ಥೆಯನ್ನು ಹೇಗೆ ಬೆಳೆಸಬೇಕು ಅಂತಿದ್ದೀರಿ, ಯಾವುದನ್ನು ನಿರೀಕ್ಷೆ ಮಾಡ್ತೀರಿ ಸಮಾಜದಿಂದ? ನಾನು ಈಗಾಗಲೇ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೇನೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರವನ್ನು ಹೇಳಿ ನಾನು ಮುಂದುವರಿಸ್ತೇನೆ. ನಮ್ಮ ಕಾಲೇಜಿನಲ್ಲಿ ಒಂದು ಹುಡುಗಿ ಪೃಥ್ವಿ ಅಂತಿದ್ಲು. ಭಗವದ್ಗೀತೆ 700 ಶ್ಲೋಕಗಳು ಕಂಠಸ್ಥ ಮಾಡ್ತೀವಿ. ಇವತ್ತಿಗೂ ನಾವು ಭಗವದ್ಗೀತೆನ ದಿನ ಹೇಳಿಸ್ತೇವೆ ಮಕ್ಕಳಿಗೆ. ಈಗೂ 2 ಮಕ್ಕಳಿದ್ದಾರೆ, ಇಡೀ ಅಧ್ಯಾಯಗಳನ್ನು ಹೇಳ್ತಾರೆ, ಕಂಠಸ್ಥವಾಗಿ ಹೇಳ್ತಾರೆ. ಅಂದರೆ ಭಗವದ್ಗೀತೆ ನನಗೆ ಗೊತ್ತಿರುವ ಹಾಗೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಜ್ಞಾನ ಅದು. ಆ ಜ್ಞಾನವನ್ನು ಪಡೆದುಕೊಂಡ್ಬಿಟ್ರೆ ಮಕ್ಕಳು ಅವರು ಎಲ್ಲ ಜ್ಞಾನವನ್ನು ಪಡಿತಾರೆ ಅಂತ ನನ್ನ ವೈಯಕ್ತಿಕವಾದಂಥ. ಬನ್ನಂಜಿ ಗೋವಿಂದಾಚಾರ್ಯ ಹೇಳ್ತಿರು, ಭಗವದ್ಗೀತೆ ಅದು ಸೈಕಿಯಾಟ್ರಿಸ್ಟ್ ಕೃಷ್ಣ ಕೊಟ್ಟದ್ದು ಅಂತ ಹೇಳುವಂತ. ಬದುಕನ್ನ ಖಂಡಿತವಾಗಿ ಯಾವ ಡಿಪ್ರೆಷನ್ನಿಗೂ ಹೋಗದೆ ಇರುವಾಗೆ, ಯಾವ ರೀತಿಯೂ ಕೂಡ ತೊಂದರೆಗೊಳಗಾಗದಿದ್ದಾಗೆ ಹೇಗೆ ಎದುರಿಸಬೇಕು ಅನ್ನೋದನ್ನು ನಾವೆಲ್ಲ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತೇವಲ್ಲ, ಆದರೆ ಭಗವದ್ಗೀತೆಯನ್ನು ಕೊಟ್ಟ ಕೃಷ್ಣ ಅದು ಸೈಕಿಯಾಟ್ರಿಸ್ಟ್ನ ಟ್ರೀಟ್ಮೆಂಟ್ ಇದ್ದಾಗಿ ನೀ ಗೀತೆ ಓದ್ಬಿಡು ಎಲ್ಲದೂ ಪರಿಹಾರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನು ಮುಂದಿನ ನಮ್ಮ ಶಿಕ್ಷಣ ಸಂಸ್ಥೆ ಯೋಜನೆ ಬಗ್ಗೆ ಹೇಳಬೇಕು ಅಂದರೆ, ನಾವು ಈಗೇನು ಮಾಡ್ತಾ ಇದ್ದೀವಿ ಅದಕ್ಕೆ ಇನ್ನೂ ನಾವು ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ತೇವಲ್ಲ, ಮೌಲ್ಯವರ್ಧಕ ಅಂತ. ಅದನ್ನು ಮಾಡಬೇಕು ಅಂದರೆ ನಮ್ಗೆ ಆ್ಯಕ್ಚುಲಿ 1 ಎಕರೆ ಎಕ್ಸ್ಟ್ರಾ ಜಾಗ ಬೇಕು. ಒಂದು ಈಗಾಗಲೇ ನಮ್ಮದು ವಸತಿ ಸಹಿತವಾದಂಥ ಶಾಲೆ, ನಮ್ಮದು ಗಂಡು ಮಕ್ಕಳದು ಹೆಣ್ಣು ಮಕ್ಕಳದು ಎಲ್ಲ ವಸತಿ ಒಂದೇ ಕಡೆ ಇದೆ. ಸೊ ಇದಕ್ಕೆ ನನ್ನ ಒಂದು ವಿನಂತಿ ಈ ಚಾನಲ್ ಮೂಲಕ, ನುಡಿಸಿರಿ ಮೂಲಕ, ಅಂದರೆ ಊರ ಜನ ದೊಡ್ಡ ಮನಸ್ಸು ಮಾಡಿ ನಮಗೆ 1 ಎಕರೆ ಜಾಗವನ್ನು ಕೊಟ್ಟರೆ ನಾವು ಹುಡುಗರಿಗೆ ಬೇರೆಯಾದಂಥ ಒಂದು ವಸತಿಯನ್ನು ವ್ಯವಸ್ಥೆ ಮಾಡಬೇಕು ಅಂತಿದೆ. ಅದ್ರ ಜೊತೆಗೆ ಈಗ ಏನು ನಾವು ಅಲ್ಲಿ PUC ಎಜುಕೇಷನ್ ಜೊತೆಗೆ CET, IIT ಕೋಚಿಂಗ್, JEE ಮತ್ತು NEET ಕೋಚಿಂಗ್ ಮಾಡ್ತಾ ಇದ್ದೇವೋ, ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥದ್ದು, ವಿಸ್ತರಣೆ ಮಾಡುವಂಥದ್ದು. ಈಗ ನೋಡಿ, ನಮ್ಮ ಕಾಲೇಜಲ್ಲಿ ನಾವು ಹೇಗೆ ವಿದ್ಯಾಭ್ಯಾಸ ಮಾಡಿಸ್ತೇವೆ ಅಂದರೆ, PUC ಕರಿಕ್ಯುಲಮ್ ಅಂದರೆ CBSE ಕರಿಕ್ಯುಲಮ್ ಇದೆ ನಮ್ಮದು. CBSE ಕರಿಕ್ಯುಲಮ್ ಮತ್ತು NCERT ಸಿಲೆಬಸ್ ಇದೆ. ಅದರ ಜೊತೆಗೆ ದಿನನಿತ್ಯ ನಾವು ಈ ಕೋಚಿಂಗನ್ನು ಮಾಡ್ತೇವೆ. ಅದರ ಜೊತೆಗೆ ಸಂಜೆ ಅವ್ರು ಆಡ್ಕೊಂಡು ಬಂದಮೇಲೆ, ಆಟ ಆಡಿ ಬಂದಮೇಲೆ 2 ಗಂಟೆ ಅಲ್ಲೇ ಒಳಗಡೆ ಕಾಲೇಜಿನಲ್ಲಿ ಕೂತು ಸ್ಟಡಿ ಅವರ್ಸ್ ಮಾಡ್ತಾರೆ. ಮತ್ತು ನಮ್ಮ ಕಾಲೇಜಿನ ಶಿಕ್ಷಕರು ಅದನ್ನು ಮಾನಿಟ್ರಿಂಗ್ ಮಾಡ್ತಾರೆ. ಇದು ಎಲ್ಲೂ ಮಾಡೋದಿಲ್ಲ, ಈ ಥರದ ಶಿಕ್ಷಣ ಎಲ್ಲೂ ಮಾಡೋದಿಲ್ಲ. ಈಗ ನೀವು ಒಂದ್ಸರಿ ಕಾಲೇಜ್ ಬಿಟ್ಟರು ಅಂದ್ರೆ ಮನೆಗೆ ಹೊರಟೋದು. ನಮ್ಗೆ ದೊಡ್ಡ ಸಮಸ್ಯೆ ಆಗಿದ್ದೇನಪ್ಪ ಅಂದ್ರೆ, ನಾವು ಮಕ್ಕಳಿಗೆ ಮೊಬೈಲ್ ಕೊಡೋದಿಲ್ಲ ಅಂದ್ವಿ. ಮೊಬೈಲ್ ಕೊಡೋದ್ರಿಂದ ಬಹಳ ಜನ 2ನೇ ವರ್ಷ ಬಿಟ್ಟುಬಿಟ್ರು. ನಮ್ಮನ್ನು ಅಡ್ಮಿಷನ್ ಮಾಡಿದವರು ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಬಿಟ್ಟುಬಿಟ್ರು. ಬೇರೆಯವರಾಗಿದ್ರೆ ಅದೇ ಅಂದರೆ ನೀವು ಊಹೆ ಮಾಡ್ಕೊಳ್ಳಿ, ಯಾಕಂದರೆ ಬರುವಂಥ ಹಣದಲ್ಲಿ ನಾವು ತಗೊಳ್ಳೋದೇ ತುಂಬ ಕಡಿಮೆ ಫೀಸ್. ಈಗ ನೀವು ಹೊರಗಡೆಗೆ ಹೋಲಿಸಿದ್ರೆ ನಾವು ಅದಕ್ಕಿಂತ 1/3 ಹಣದಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. 25 ಹುಡುಗರು ಬಿಟ್ಬಿಟ್ರು. ಏನಪ್ಪ ಅಂದ್ರೆ ಕಾರಣ ಏನಪ್ಪ ಅಂದ್ರೆ ಮೊಬೈಲ್ ಕೊಡೋದಿಲ್ಲ ಅಂತ. ಆದರೆ ಇವತ್ತೇನು ಉಳಿದಿದ್ದಾರಲ್ಲ ನಮ್ಮ ಜೊತೆ, ಅವ್ರಿಗೆ ಅರ್ಥ ಆಗಿದೆ ಮೊಬೈಲ್ ಬಿಟ್ಟು ನಾವು ಬದುಕ್ಬೋದು. ನಾನು ಮೊಬೈಲ್ ವಿರೋಧಿ ಅಲ್ಲ, ತಂತ್ರಜ್ಞಾನದ ವಿರೋಧಿ ನಾನಲ್ಲ, ಯಾಕಂದ್ರೆ ನಾನು ಕೂಡ ವಿಜ್ಞಾನದ ವಿದ್ಯಾರ್ಥಿ. ಆದರೆ ತಂತ್ರಜ್ಞಾನ ಯಾವುದಕ್ಕೂ ಬೇಕೋ ಅದನ್ನಷ್ಟೇ ಬಳಸ್ಕೊಂಡು, ಇವತ್ತೇನಾಗಿದೆ ಅಂದರೆ ಬೇಡದಿದ್ದಕ್ಕೆ ಬಳಸ್ಕೊಂಥದ್ದು ಹೆಚ್ಚಾಗಿದ್ದರಿಂದ ಮನುಷ್ಯರು ರಾಕ್ಷಸರಾಗ್ತಾ ಇದ್ದಾರೆ ಇಡೀ ಜಗತ್ತಿನಾದ್ಯಂತ. ಒಳ್ಳೆಯ ನಿರ್ಣಯ, ನಾನು ಪ್ರಶ್ನೆ ಇಲ್ವೇ ಇಲ್ಲ. ಹಟ್ಟಿ ಅಂಗಡಿ ಸ್ಕೂಲ್ನಲ್ಲಿ ನಾನು ವಾರ್ಷಿಕೋತ್ಸವ ಕರೆದಿದ್ರು ಹೋಗಿದ್ದೆ. ಮಕ್ಕಳಿಗೆ ಹೇಳಿದೆ, ಒಂದು ನನ್ನ ಫೋಟೋ ತಕ್ಕೊಡಿ ನಿಮ್ಮ ಜೊತೆಗೆ ಅಂತ. ಹೊನ್ನಾವರದ ಮಕ್ಕಳಿದ್ರು, 3 ಮಕ್ಕಳಿದ್ರು. ಮುಟ್ಟೋದಿಲ್ಲ, ನಾವು ಬಳಸೋದಿಲ್ಲ, ಈ ಶಾಲೆಯಿಂದ ಹೋಗೋರೆ ನಮಗೆ ಮುಟ್ಲಿಕ್ಕಿಲ್ಲ, ಮೊಬೈಲ್ ಮುಟ್ಟೋದೇ ಇಲ್ಲ ಅನ್ನುವಂಥದ್ದು. ಹಾಗೆ ಹಾಗೇನಾದ್ರು ಮಾಡಿದರೆ ಮೊಬೈಲ್ ಬಳಸೋದಿಲ್ಲ ಅಥವಾ ಶಾಲೆಯಲ್ಲಿ ಭಾಳ ಸ್ಟ್ರಿಕ್ಟು, ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಅನ್ನುವಂಥ ಭಾವನೆಯಿಂದ ಪೇರೆಂಟ್ಸು ಪಾಲಕರಿದ್ದರೆ ಅದು ಅವ್ರ ಮಕ್ಕಳಿಗೆ ಮಾಡಿದ ದ್ರೋಹ ವಿನಃ ಬೇರೆ ಏನೂ ಆಗೋದಿಲ್ಲ. ಅದಕ್ಕೆ ನಮ್ಮ ವಿಚಾರ ಏನಪ್ಪ ಅಂದರೆ, ಈ ಸಂಸ್ಥೆ ನೀವು ಹೇಳಿದಾಗೆ ಆ ಸಂಸ್ಥೆ ಅದ್ರ ಕಾಲ ಮೇಲೆ ನಿಲ್ಲಬೇಕು. GJಗಡೆ ಇವತ್ತು 4 ವರ್ಷ ದುಡ್ಡು ಹಾಕಿರ್ಬೋದು ಅಥವಾ ಇನ್ನೊಂದು 4 ವರ್ಷ ಹಾಕ್ಬೋದು, ಆದ್ರೆ ನಿರಂತರವಾಗಂತೂ ಹಣ ಹಾಕೋಕ್ಕಾಗೋದಿಲ್ಲ. ಹೀಗಾಗಿ ನನ್ನ ಕಲ್ಪನೆಯಲ್ಲಿ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೋಸ್ಕರ ಅದು ವ್ಯಾಪಾರೀಕರಣಕ್ಕಿರುವಂಥ ಸಂಸ್ಥೆ ಆಗಬಾರ್ದು.
ಈಗಾಗಲೇ ನನ್ನನ್ನು ಭಾಳ ಜನ ಸಂಪರ್ಕ ಮಾಡಿದ್ದಾರೆ. ಸರ್, ನಿಮ್ಮ ಕಾಲೇಜ್ ತುಂಬ ಬ್ರ್ಯಾಂಡಿಂಗ್ ಆಗಿದೆ, ಇಡೀ ಜಿಲ್ಲೆಯಾದ್ಯಂತ ಹೆಸರಿದೆ, ಯಲ್ಲಾಪುರದಿಂದ ಮಕ್ಕಳು ಬರ್ತಾರೆ, ಸಿರ್ಸಿಯಿಂದ ಮಕ್ಕಳು ಬರ್ತಾರೆ, ಸಿದ್ದಾಪುರದಿಂದ ಬರ್ತಾರೆ, ಪಕ್ಕದ ಜಿಲ್ಲೆಯಿಂದ ಬರ್ತಾರೆ, ಬೆಂಗಳೂರಿಂದ ಬಂದಿದ್ದಾರೆ 2 ವಿದ್ಯಾರ್ಥಿಗಳು. ನಾವು ತಗೊಂಡ್ಬಿಡ್ತೀವಿ, ನೀವು ಬರೀ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಬಿಡ್ತೀವಿ. ನಾನಂದರೆ ಇಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೆ ಇದನ್ನು ಕೊಡೋದಿಲ್ಲ, ಇದು ವ್ಯಾಪಾರೀಕರಣಕ್ಕೋಸ್ಕರ ಮಾಡಿದ್ದಲ್ಲ. ನಮ್ಮ ಕನಸು ಏನಿದೆಯಪ್ಪ ಅಂದರೆ 250 ಮೊದಲನೇ ವರ್ಷಕ್ಕೆ ಸೈನ್ಸ್ ಕಾಮರ್ಸ್ ಕೂಡಿ 250 ಎರಡನೇ ವರ್ಷ, ಅಂದರೆ 500 ಹುಡುಗರನ್ನ ಇಟ್ಕೊಂಡು ಈ ಸಂಸ್ಥೆ ನಡೆಸಬೇಕು. ಅದಕ್ಕಿಂತ ಹೆಚ್ಚು ಒಂದೇ ಒಂದು ಹುಡುಗರನ್ನು ತಗೊಳ್ಳುವಂಥ ನಮ್ಮದು ವಿಚಾರ ಇಲ್ಲ. ಯಾಕಂದರೆ ಒಂದು ಕ್ವಾಲಿಟಿ ಇರಬೇಕು, ಗುಣಮಟ್ಟದ ಶಿಕ್ಷಣ ಇರಬೇಕು. ಎರಡನೇದು ನಮ್ಮ ಮಧ್ಯದಲ್ಲಿ ಒಂದು ಸಂವಹನ ಇರಬೇಕು, ನಮ್ಮ ಮತ್ತು ಮಕ್ಕಳ ಬೇಕು. ಆ ವಿಚಾರವನ್ನು ನಾವು ಪ್ರತಿನಿತ್ಯ ಮಾಡ್ತೇವೆ. ಅಂದರೆ ಇವತ್ತು ಅವನು ಏನು ಮಾಡ್ತಾನೆ, ಈ ಹುಡುಗಿ ಏನು ಮಾಡ್ತಾಳೆ, ಓದ್ಕೊಳ್ಳೋಕೆ ಕೇಳ್ತೇನೆ ನಾನು. ಪ್ರಜ್ಞಾ ಏನು ಮಾಡ್ತಾಳೆ, ಪೃಥ್ವಿ ಏನು ಮಾಡ್ತಾಳೆ, ಸಿಂಚನ ಏನು ಮಾಡ್ತಾಳೆ, ಸುದರ್ಶನ್ ಏನು ಮಾಡ್ತಾಳೆ. ಅಂದರೆ ನಾವು ಒಂದು 1000 ಜನರು ಇಟ್ಕೊಂಡ್ಬಿಟ್ರೆ ಅದು ಡೈಲ್ಯೂಟ್ ಆಗಿಬಿಡುತ್ತೆ ಅಂತ ನಾವು ಏನು ವಿಚಾರ ಇಟ್ಕೊಂಡಿದ್ದೆವು ಪ್ರಾರಂಭದಲ್ಲಿ ಡೈಲ್ಯೂಟ್. ಅಂಗಡಿ ಪ್ರಿನ್ಸಿಪಾಲ್ ಶ್ರವಣ ಅವರು ಅದನ್ನೇ ಮಾಡ್ತಾರೆ. ಅವ್ರಿಗೆ ಅಷ್ಟು ಮಕ್ಕಳ ಹೆಸರು ಗೊತ್ತಿದೆ. ಹೀಗಾಗಿ ನಮ್ಮ ಕಾಲೇಜಿಗೆ ಪಾಲಕರಿಗೆ ಒಂದು ವಿಶ್ವಾಸ ಏನಪ್ಪ ಅಂದರೆ, ಅದನ್ನ ನಾನು ಎಲ್ಲಿ ಹೋದರೂ ಹೇಳ್ತೇನೆ, ನೀವು ನನ್ನ ಮೇಲೆ ಬಿಟ್ಟುಬಿಡಿ. ನಮ್ಮ ಕಾಲೇಜಿನಲ್ಲಿ ಈಗ ವಿದ್ಯಾರ್ಥಿಗೇನೋ ಹುಷಾರಿಲ್ಲ ಅಂದ್ರೆ ನಾವು ಆಗಿಂದ ಕರ್ಕೊಂಬರ್ತಾರೆ. ಹೀಗಾಗಿ ನಮ್ಮಲ್ಲಿ ನಾನೇ ಹೇಳಲ್ಲ, 4 ಜನ ಡಾಕ್ಟರ್ಗಳಿದ್ದಾರೆ. ಸೊ ಹೀಗಾಗಿ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲ. ಊಟ ತಿಂಡಿಯ ಬಗ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಈಗ ಅದನ್ನು ಕೂಡ ನಾನು ಭಾಳ ಪ್ರೊಫೆಷ್ನಲ್ ಆಗಿ ಮಾಡುವಂಥ ಒಂದು ದಕ್ಷಿಣ ಕನ್ನಡದ ಟೀಮಿಗೆ ಕೊಟ್ಟಿದ್ದೇನೆ. ಅವರು ತುಂಬ ಸುಂದರವಾಗಿ ಊಟ ತಿಂಡಿಯನ್ನು ಮಾಡ್ತಾರೆ. ಹೀಗಾಗಿ ಪಕ್ಕದಲ್ಲಿ ಆಟ ಆಡೋದಕ್ಕೆ ಒಂದು ಫಾರೆಸ್ಟ್ ಗ್ರೌಂಡ್ ಮಾಡ್ಕೊಂಡಿದ್ದೀವಿ ಅವ್ರಿಗೆ ವಿನಂತಿ ಮಾಡಿ. ಹೀಗಾಗಿ ಅಲ್ಲಿ ನನಗೆ ಮುಂದಿನ ಯೋಜನೆ ಏನಪ್ಪ ಅಂದರೆ, ನಾವು 250 ಜನರಿಗೆ ಕೊಡುವಂಥದ್ದಕ್ಕೆ ಒಂದು ವ್ಯವಸ್ಥೆಗಳು ಸರಿಯಾಗಬೇಕು. ಮತ್ತು CSR ಇದೆ ನಮ್ಮ ಟ್ರಸ್ಟಿಗೆ, ಅದು ದೈವಿ ಕೃಪೆನೇ. ಯೂಶ್ವಲಿ ಸಾಮಾನ್ಯವಾಗಿ ಫ್ಯಾಮಿಲಿ ಟ್ರಸ್ಟಿಗೆ ಕೊಡೋದಿಲ್ಲ. ಆದರೆ ಆ ವರ್ಷ ಕೊರೋನಾದಲ್ಲಿ ನಾನು ಅಪ್ಲೈ ಮಾಡಿದ್ದೆ, ಅಲ್ಲಿ ಬೆಂಗಳೂರು ಕಮಿಷನರ್ ಕೊಟ್ಬಿಟ್ರು. ಅದು ನಾವು ಮಾಡಿದಂಥ ಸೇವೆಯನ್ನು ನೋಡಿದ್ರು ಅವರು. ಈ JN ಹೆಗ್ಡೆ ಟ್ರಸ್ಟ್ ಹಿಂದೆ ಏನೇನು ಕೆಲಸ ಮಾಡಿದೆ ನೋಡಿಬಿಟ್ಟು, ಈ ಟ್ರಸ್ಟು ವ್ಯಾಪಾರೀಕರಣಕ್ಕೋಸ್ಕರ ಇರೋದಲ್ಲಪ್ಪ ಅಂತ ಅವರೇ ಕೊಟ್ಬಿಟ್ರು. ಹೀಗಾಗಿ ATG ಮತ್ತು 12A ಎರಡೂ ಇದೆ. ಹೀಗಾಗಿ ನಾನು ನಿಮ್ಮ ವಾಹಿನಿಯ ಮೂಲಕ ಕೊಡುಗೈ ದಾನಿಗಳಿಗೆ ನಾನು ವಿನಂತಿ ಏನಪ್ಪ ಅಂದರೆ, ಕೋಟಿಗಟ್ಟಲೆ ಕೊಡೋದು ಬೇಡ, ಅವರು ಒಂದು 4 ಹುಡುಗರೇ ಅಡಾಪ್ಟ್ ಮಾಡಿದ್ರು ಸಾಕು. ಏನು ಕೊಡ್ತೀರೋ ಅದು ಸದುಪಯೋಗ ಆಗ್ತದೆ. ಅಲ್ಲಿ ಸದುಪಯೋಗ, ಒಬ್ಬನಿಗೆ ಜೀವನದ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದಕ್ಕೆ ನೀವು ಕೊಡುವ ಸಣ್ಣ ಮೊತ್ತ ನಮಗೆ ಬಹಳ ದೊಡ್ಡ ಸಹಾಯ ಆಗುತ್ತೆ ಅಂತ. ಅದಕ್ಕೆ ನಾವು ಆ ಥರದ ಒಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ. ಈಗ ಮುಂದಿನ ವರ್ಷ ಕೂಡ ನಮ್ದು ಏನಪ್ಪ ಅಂದರೆ, ಯಾರು ಹೆಚ್ಚಿಗೆ ಅಂಕ ತಡೆದಿರ್ತಾರೋ, 95% ಮೇಲೆ ವಿಜ್ಞಾನ ಮತ್ತು ಗಣಿತದಲ್ಲಿ ಮಾಡಿರ್ತಾರೋ, ಅವ್ರಿಗೆ ಏನಾದರೂ ನಮ್ಮ ಕೈಯಿಂದ ಸಹಾಯ ಮಾಡೋಣ ಅನ್ನುವಂಥ ವಿಚಾರ ಇದೆ. ಆದರೆ ಅದಕ್ಕೆ ಪರಮಾತ್ಮ ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಜನರು ಕೈ ಜೋಡಿಸ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದೇನೆ. ಖಂಡಿತ. ಈ ಸಂಸ್ಥೆ ಬಗ್ಗೆ ನೀವು ಇನ್ನೇನು ಹೇಳೋಕೆ ಬಯಸ್ತೀರಿ, ನಿಮ್ಮ ಸಂಸ್ಥೆಗಳ ಬಗ್ಗೆ ಅಂತ ಬೇಕಾದ್ರೆ 1-2 ನಿಮಿಷ ಹೇಳಿ. ಈಗ ನಾನು ಪ್ರಾರಂಭದಲ್ಲಿ ಆಸ್ಪತ್ರೆಯನ್ನು ಮಾಡಿದ್ದೇನೆ, ನೀವು ಹೇಳಿದಾಗೆ. ಆವಾಗ 4 ಜನರ ಜೊತೆ ಕೂಡ್ಕೊಂಡು ಕೆಲಸ ಮಾಡಿದ್ದೇನೆ. ನಾನು ಯಾವತ್ತೂ ಈ ಕಾಂಪಿಟಿಷನ್ ಹೇಳೋ ಶಬ್ದದಲ್ಲಿ ನಂಗೆ ನಂಬಿಕೆ ಇಲ್ಲ. ನಾನು ಇಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ, ನಾನು ಉತ್ತರ ಕನ್ನಡ ಜಿಲ್ಲೆಯಿರುವಂಥ ಶಿಕ್ಷಣ ಸಂಸ್ಥೆಗಳಿಗೆ ಹೇಳ್ತೀನಿ. ವಿಜಯ ಸಂಕೇಶ್ವರ್ ಕೂಡ ಅದನ್ನ ಹೇಳ್ತಾ ಇರ್ತಾರೆ, ಅವರು ಕಾಂಪಿಟೇಷನ್ ಇಲ್ಲ, ನಾವು ಓಡ್ತೇವೆ ಅವರು ಓಡ್ತಾರೆ. ನಾನು ಏನು ಹೇಳ್ತೇನೆ ಅಂದ್ರೆ, ನಾವು ಲೆಟ್ ಅಸ್ ಕಾಂಪ್ಲಿಮೆಂಟ್ ವಿತ್ ಈಚ್ ಅದರ್ ಅಂತ. ನಾವು ಕೂಡಿ ಕೆಲಸ ಮಾಡಬೇಕು. ಈಗ ಅದು ನಾಳೆಗೆ ಕೆನರಾ ಎಕ್ಸಲೆನ್ಸ್ ಇರ್ಬೋದು, ಇನ್ಯಾವುದೋ ಸಂಸ್ಥೆ ಇರ್ಬೋದು, ಹೊನ್ನಾವರದಲ್ಲಿ 2 ಸಂಸ್ಥೆ ಆಗ್ಬೋದು, ಭಟ್ಕಳದಲ್ಲಿ ಆಗ್ಬೋದು. ನಾವೆಲ್ಲರೂ ಕೂಡಿ ಕೆಲಸ ಮಾಡಿದಾಗ ಇದರ ಗುಣಮಟ್ಟ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಎಲ್ಲರ ಉದ್ದೇಶ ಒಂದೇ, ಉತ್ತರ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಅನುಕೂಲ ಆಗ್ತದೆ. ಖಂಡಿತ ಖಂಡಿತ. ಯಾಕಂದ್ರೆ ಈಗ ನೀವು ಹೊರಗಡೆ ಹೋದ್ರೆ ಸ್ವಾಭಾವಿಕವಾಗಿ, ಈಗ ಇವತ್ತೆಲ್ಲ ಸಣ್ಣ ಪುಟ್ಟ ಫ್ಯಾಮಿಲಿ 2-1 ಮಕ್ಕಳಿರೋರು ನೋಡಿ, ಅವ್ರ ಮನೆಗೆ ದಿನಕ್ಕೆ 100 ಸರಿ ಫೋನ್ ಮಾಡ್ತಾರೆ. ಹೊರಗಡೆ ಇದ್ದವರು ದೂರ ಇರಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಬ್ಬರು ವಿರುದ್ಧ ಒಬ್ಬರು ಸ್ಪರ್ಧೆ ಮಾಡದಿದ್ದೆ, ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡಿದರೆ ಬಹುಶಃ ಈ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡಬಹುದು. ಮತ್ತು ನಮ್ಮ ಆಸ್ಪತ್ರೆಯಲ್ಲಂತೂ ನಾನು ಯಾವತ್ತೂ ಹೇಳ್ತೇನೆ, ನಾನು ಆಸ್ಪತ್ರೆ ಪ್ರಾರಂಭ ಮಾಡಿದಾಗ ನಮ್ಮ ವಕೀಲರು HV ಹೆಗಡೆಯವರು ಒಂದು ಮಾತು ಕೇಳಿದ್ರು, ಏನ್ರಿ ಡಾಕ್ಟ್ರೆ ಈ ಥರ ಪಾರ್ಟ್ನರ್ಶಿಪ್ ಡೀಡ್ ಮಾಡಿದ್ರಿ, ಹೆಂಗೆ ನಡೆಯುತ್ತೆ ನಿಮ್ಮದು ಅಂತ. ನಾನು ಅವ್ರು ಹೇಳಿದ್ದೆ, ನೋಡಿ ಈ ಆಸ್ಪತ್ರೆಯಲ್ಲಿ ನೀವು ಯಾವುದೇ ನರ್ಸಿಂಗ್ ಹೋಮ್ ಆಸ್ಪತ್ರೆಗೆ ಹೋದರೂ ಹೆರಿಗೆ ಡಿಪಾರ್ಟ್ಮೆಂಟಿಂದನೇ ಆಸ್ಪತ್ರೆ ನಡೆಯೋದು. ಹೌದು, ಹೆರಿಗೆನೇ ಮೇಜರ್. ಎರಡನೇದು ಟ್ರಾಮಾ, ಇಂಜುರಿ. ಸೊ ನಮ್ಮಲ್ಲಿ ಟ್ರಾಮಾ ಇಲ್ಲ. ನಾನು ಹೇಳಿದ್ದೆ, ನಾನೇನಾದರೂ ಆ ಉತ್ಪನ್ನದ ಬಗ್ಗೆ ತಕರಾರು ಮಾಡಿದ್ರೆ ಮಾತ್ರ ಹೊಡಿಬೇಕು, ನಾನು ಹಂಚ್ತೇನೆ, ನಾನು ಮಾಡಿದ್ದೆ, ನಾವು ಏನು ತೊಂದರೆ ಇಲ್ಲ ಅಂತ. ಹಂಚಿ ತಿನ್ನುವ ಅಭ್ಯಾಸ ಅದನ್ನ ಇದೆ ರೂಢಿ. ನಾನು ಅದನ್ನ ಎಲ್ಲಿ ನೋಡಿದ್ದೇನೆ ಅಂದ್ರೆ, ಋಷಿಕೇಶಕ್ಕೆ ಹೋದಾಗ ನೀವು ಕೇಳಿರ್ಬೇಕು, ಡಾಕ್ಟರ್ ಶಿವಾನಂದರು ಅಂತ ಬಹಳ ದೊಡ್ಡವರು ಅವರು. ಶಿವಾನಂದ ಆಶ್ರಮ ಅಂತ ಇದೆ. ಅವರು ವೈದ್ಯರು, ಮೂಲ ವೈದ್ಯರು. ಋಷಿಕೇಶದಲ್ಲಿ ಬಂದು ಸೇವೆ ಮಾಡಿ ದೊಡ್ಡ ಆಶ್ರಮ ಇವತ್ತು ಇಂಟರ್ನ್ಯಾಷನಲ್. ಅವರಲ್ಲಿ 3 ಕೊಟೇಶನ್ ಬರೆದಿದ್ದಾರೆ ಶಿವಾನಂದರ. ಇದು ಒಂದು ಗಿವ್,
ಕೊಡು, ಇದ್ದದ್ದನ್ನು ಕೊಡು, ನಿನ್ನ ಕೈಲಿ ಆಗೋದಷ್ಟನ್ನು ಕೊಡು, ಎಲ್ಲದನ್ನು ಅಂತಲ್ಲ. ಗೀವ್, ಲವ್, ಎರಡನೇದು ಲವ್ ಅಂದರೆ ಎಲ್ಲರನ್ನೂ ಪ್ರೀತಿಯಿಂದ ನೋಡು, ಮೂರನೇದು ಸರ್ವ್, ಸೇವೆ ಮಾಡು. ಈ ಮೂರನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೇನೆ. ನನಗೆ ಎಲ್ಲಿವರೆಗೆ ಉಸಿರು ಜಗತ್ತಿನಲ್ಲಿ ಕೊಡ್ತಾನೋ ಭಗವಂತ, ಶಕ್ತಿ ಕೊಡ್ತಾನೋ, ಈ ಮೂರರಿಂದ ನಡೆಸಬೇಕು ಅಂತ ಸಂಕಲ್ಪ.